ರಾಜಲಕ್ಷ್ಮಿ ಮೇಡಮ್, ನಾನು ಈ ಡಿಬೇಟ್ ಅಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಇದರ ಪರ್ಪಸ್ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ಯಾರೆಷ್ಟೇ ಮಾತಾಡ್ಕೊಳ್ಳಿ, ಸ್ಪೆಷಲ್ ಕ್ಯಾಬಿನೆಟ್ ಸಭೆ ನಡೀಲಿ, ವಿಶೇಷ ಅಧಿವೇಶನ ನಡೀಲಿ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ವರದಿ ತಯಾರು ಮಾಡ್ಕೊಂಡು ಬಂದರು, ಅದೆಲ್ಲ ಬಂದರೂ ಕೂಡ ಅಲ್ಟಿಮೇಟ್ಲಿ ಇದರ ಫಲ, ಇದ್ರದ್ದು ಫ್ರೂಟ್ ಏನು ಅಂತ ನೋಡಿದ್ರೆ ರಿಸರ್ವೇಷನ್ ಬಂದು ನಿಂತ್ಕೊಳ್ಳುತ್ತೆ. ರಿಸರ್ವೇಷನ್ ಅಷ್ಟು ಈಸಿ ಇದೆಯಾ? 50% ಕ್ಯಾಪ್ನ ದಾಟಿ ಇವತ್ತಿನ ರಾಜಕೀಯ ಕಾಲಘಟ್ಟದಲ್ಲಿ ಎರಡು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷಗಳು ಒಂದು ರಾಜ್ಯದಲ್ಲಿ ಒಂದು ಕೇಂದ್ರದಲ್ಲಿ ಇದ್ದಾಗ ಅದರ ಪಾಸಿಬಿಲಿಟಿ ಸಂವಿಧಾನಾತ್ಮಕವಾಗಿ ಹೇಗಿದೆ ಅಂತ. ಈಗ ಎಲ್ಲದಕ್ಕೂ ಒಂದು ಕಾಂಪ್ಲಿಕೇಟೆಡ್ ಆಂಗಲ್ ನೀವು ಹೇಳಿದ್ರಿ ಈಗಾಗ್ಲೇ. ಏನಂದ್ರೆ ಕೇಂದ್ರದೊಳಗಿರೋ ಪಕ್ಷ ಬೇರೆ, ರಾಜ್ಯದೊಳಗಿರೋ ಪಕ್ಷ ಬೇರೆ. ಇದು ಜನಗಣತಿಯ ಒಂದು ಪರಿಣಾಮ ಏನಾಗ್ತದೆ, ಯಾರಿಗೆ ಏನ್ ಸಿಗ್ತದೆ, ಸಿಗಬಹುದಾ ಇಲ್ಲವಾ, ಅಥವಾ 50% ದಾಟಬಹುದಾ, ಎಲ್ಲದಕ್ಕೂ ಒಂದೊಂದಾಗಿ ನೋಡ್ಕೋತ ಹೋದ್ರೆ ಇದ್ ಹೆಂಗದೆ ಅಂತಂದ್ರೆ, ಒಂದು ಜಾತಿ ಜನಗಣತಿಯನ್ನ ಹೊರಗ್ ಬರ್ಲಾಕ ಬಿಡಲೇಬಾರದು. ಬಿಡುವುದರಿಂದ ಇಷ್ಟು ದಿವಸ ನಾವ್ ಏನು ಒಂದು ಪ್ರೊಜೆಕ್ಟ್ ಮಾಡ್ಕೊಂಡ್ ಬಂದೀವಿ, ಯಾವ ಒಂದು ಜಾತಿನ ನಾವು ಹೆಚ್ಚಿಗೆ ಅದಾರ ಅಂದ್ಕೊಂಡು ಆ ಜಾತಿಯ ಲೀಡರ್ಗಳು ನಮಗ ಅಧಿಕಾರ ಸಿಗಬೇಕು ಅಂತ ಇಷ್ಟು ದಿನ ಫೈಟ್ ಮಾಡ್ಕೋತ ಬಂದಿದ್ರು. ಆ ಒಂದು ಕ್ಯಾಲ್ಕುಲೇಷನ್ ಹಿಂದೆ ಮುಂದೆ ಆಗ್ತದೆ. ಅದರಿಂದ ಲೀಡರ್ಶಿಪ್ ಒಳಗೆ ಒಂದು ಚೇಂಜ್ ಆಗುವಂತ ಸಂದರ್ಭಗಳು ಬರೋ ಕಾರಣಕ್ಕೆ ಆ ರಿಪೋರ್ಟೇ ಹೊರಗ್ ಬರಬಾರ್ದು ಅಂತ ಬಹಳ ದಿನ ನಡೀತು ಸರ್ಕಸ್ಸು. ಆದ್ರೆ ಹೆಂಗೋ ಆಯ್ತು, ಲೀಕ್ ಆಯ್ತು, ಇಂಟೆನ್ಷನಲ್ ಆಯ್ತು, ಹೊರಗಂತೂ ಬಂತು. ಇವತ್ತಿನ ಕ್ಯಾಲ್ಕುಲೇಷನ್ ಪ್ರಕಾರ ಈಗ ಅದ್ರ ಮ್ಯಾಗ ಏನು ಅಲಿಗೇಷನ್ ಮಾಡಕತ್ತಾರ, ಬ್ರೇಕ್ಔಟ್ ಮಾಡ್ಯಾರ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ, ಆ ತರ ಈ ತರ ಅಂತ. ಗಣತಿ ಅಂತ ಮಾಡಿದಾಗ ಎಲ್ಲ ಸೆಪರೇಟ್ ಆಗಿ ನೋಡ್ಬೇಕಾಗ್ತದೆ. ನೀವು ಅದನ್ನ ಒಗ್ಗಟ್ಟಾಗಿ ಮಾಡುವ ಶಕ್ತಿ ಇದ್ದು ಯಾವ್ದಾದ್ರು ಲೀಡರು ಲಿಂಗಾಯತರನ್ನೆಲ್ಲ ಒಂದೇ ಅಂಬ್ರೆಲಾ ಕೆಳಗೆ ಕರ್ಕೊಂಡ್ ಬಂದು ನಾನು ಇವ್ರ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡುವ ಕೆಪಾಸಿಟಿ ಇದ್ದರೆ ಅವ್ರು ಮಾಡ್ಕೊಳ್ಳಿ. ಇದು ಇವತ್ತಿನ ಚಾಲೆಂಜ್. ಇದೆಲ್ಲ ಇವತ್ತಿನ ಹೊಸ ಕ್ಯಾಲ್ಕುಲೇಷನ್ ಪ್ರಕಾರ ನೋಡಿದ್ರೆ, ಹಾಗೆ ನೋಡಿದ್ರೆ ಎಸ್ಸಿಗಳು ಜಾಸ್ತಿ ಆಗ್ತಾರೆ. ನೀವು ಎಡ ಬಲ ಎರಡನ್ನೂ ಬಿಟ್ಟು ಸಿಂಗಲ್ ಅಂಬ್ರೆಲಾ ಕೆಳಗೆ ತಗೊಂಡ್ ಬಂದ್ರೆ, ಈ ಕ್ಯಾಲ್ಕುಲೇಷನ್ ಪ್ರಕಾರ ಯಾರು ಇದೇ ಬರಬಾರ್ದು ಅನ್ನೋದು ಜನರಿಗೆ, ಲೀಡರ್ಸ್ ಗಳದ್ದು ಒಂದು ಹುನ್ನಾರ ಇತ್ತು. ಇದು ಯಾಕೆ ಈಗ ST ಅಂತ ಬಂದಾಗ ನಿಮ್ಗೂ ಗೊತ್ತಿರ್ತದೆ, ಕ್ಯಾಲ್ಕುಲೇಷನ್ ನೀವು ನೋಡಿರ್ತೀರಿ, ಎಷ್ಟು ಸಬ್ ಕಾಸ್ಟ್ ಅದಾವು ಒಂದು ST ಒಳಗೆ. ಆದ್ರೆ ಎಲ್ಲಾ 14 MLA ಗಳು ನೋಡ್ರಿ, 2 MP ಗಳು ನೋಡ್ರಿ, ಎಲ್ಲಾರು ಒಂದೇ ಕಮ್ಯುನಿಟಿ ಅವ್ರು ಇರ್ತಾರೆ. ಅದ್ ಯಾಕೆ ನಾಯಕ ಜನಾಂಗ ಅಥವಾ ಅವ್ರ ಬೇಡ ಜನಾಂಗ ಒಂದೇ ಬರ್ತದೆ? ಎಂಟೈರ್ ಶೆಡ್ಯೂಲ್ ಕಾಸ್ಟ್ ಒಳಗೆ ಒಂದೇ ಜಾತಿ ಐತಾ? ಬೇಕಾದಷ್ಟು ಸಬ್ ಕಾಸ್ಟ್ ಅದಾವು, ಯಾಕೆ ಬಂದಿಲ್ಲ? ಈ ಪ್ರಶ್ನೆ ಬರ್ತದೆ. ಈ ಎಲ್ಲಾ ಲೋವರ್ ಬೇರೆ ಬೇರೆ ಸಬ್ ಕಾಸ್ಟ್ ಗಳ ರಿಪ್ರೆಸೆಂಟೇಶನ್ ಜಾತಿ ಗಣತಿ ಒಳಗೆ ಗೊತ್ತಾಗ್ತದೆ, ಯಾರು ಎಷ್ಟದಾರೆ ಅನ್ನೋದು ಬರ್ಬೇಕು. ಈ ಎಲ್ಲಾ ಒಂದು ಕ್ಯಾಲ್ಕುಲೇಷನ್ ಬಂದಾಗ ಹಂಗ್ ನೋಡಿದ್ರೆ ಮುಸ್ಲಿಮರನ್ನ ಯಾವ ರೀತಿ ಪ್ರೊಜೆಕ್ಟ್ ಮಾಡಕತ್ತಿದ್ರು, ಇವತ್ತು 12% ಗಿಂತ ಹೆಚ್ಚು ಅವ್ರು ಬರ್ತಾರೆ. ಹಂಗಿದ್ರೆ ರಿಪ್ರೆಸೆಂಟೇಶನ್ ಎಷ್ಟೈತಿ ಇವತ್ತು? ಯಾವ ಪಾರ್ಟಿಗಳು ಎಷ್ಟು ರಿಪ್ರೆಸೆಂಟೇಶನ್ ಕೊಟ್ಟಾರ ಅದು ಪ್ರಶ್ನೆ ಬರ್ತದೆ. ಇವತ್ತಿಂದ ಒಂದು ಕೆಟ್ಟ ಅನ್ಸಿದ್ದು, ಇವತ್ತಿನ ಮೀಟಿಂಗ್ ಮಾಡ್ತೀವಿ ಅಂತ ಎಲ್ಲಾ ಲೀಡರ್ಗಳು ಹೇಳಿದ್ರಲ್ಲ, ನಮ್ಮ ಪಕ್ಷದ ಮೀಟಿಂಗ್ ಮಾಡ್ತೀವಿ ಅಂತ ಒಬ್ಬ ಲೀಡರು ಹೇಳಿಲ್ಲ. ನಮ್ಮ ಪಕ್ಷದಲ್ಲಿರುವ ನಮ್ಮ ಸಮುದಾಯದವರ ಮೀಟಿಂಗ್ ಮಾಡ್ತೀವಿ ಅಂತ ಎಲ್ಲಾ ಲೀಡರ್ಗಳು ಹೇಳಕತ್ತಾರ. ಅಂದ್ರೆ ಒಂದು ರಾಜ್ಯದೊಳಗೆ ನೀವು ಮೆಜಾರಿಟಿನೇ ಬರ್ಲಿ ಅಥವಾ ಅಪೋಸಿಟ್ ಪಾರ್ಟಿ ಒಳಗೆ ಕೂಡ್ಲಿ, ಅವ್ರ ಪ್ರಯಾರಿಟಿಗಳು ಅವ್ರ ಜಾತಿ ಆಗ್ಯಾವ ಹೊರತು ರಾಜ್ಯದ ಜನರ ಒಂದು ಅಭಿವೃದ್ಧಿನೂ ಆಗಿಲ್ಲ. ಟೋಟಲ್ ಆಗಿ ಈ ಜಾತಿ ಗಣತಿಯಿಂದ ಜನರಿಗಾಗುವಂತ ಲಾಭನೂ ಆಗಿಲ್ಲ. ಈ ಒಂದು ಗಣತಿಯಿಂದ ತನ್ನ ಲೀಡರ್ಶಿಪ್ ಏನ್ ಅಫೆಕ್ಟ್ ಆಗ್ತದೆ ಅಥವಾ ತನ್ನ ಸಮುದಾಯಕ್ಕೆ ಏನಾಗ್ತದೆ, ಯಾವ್ಯಾವ ಸ್ವಾಮೀಜಿಗಳ ಬೆನಿಫಿಟ್ ನಮ್ಗೆ ಸಿಗ್ತದೆ ಹೋಗ್ತದೆ, ಆ ಕ್ಯಾಲ್ಕುಲೇಷನ್ ದೊಳಗೆ ಎಲ್ಲಾರು ಸಡನ್ ಆಗಿ ಬ್ಯುಸಿ ಆಗ್ಬಿಟ್ಟಾರ. ಇದೆಲ್ಲಾ ಬಿಟ್ಟು ಈ ಕ್ಯಾಲ್ಕುಲೇಷನ್ ದಿಂದ ಏನಾಗ್ತದೆ ಅನ್ನೋದನ್ನ ಕಾಯ್ದು ನೋಡೋಣ. ಆದ್ರೆ 50% ಬಂದಾಗ ಅದು ಮಂಡಲ್ ಕಮಿಷನ್ ರಿಪೋರ್ಟ್ ಅನ್ಬೋದು, ಇಂದಿರಾ ಸಹಾನಿ ಅನ್ಬೋದು, ಒಂದು ಕ್ಯಾಪ್ ಹಾಕಿದ್ರು. ಕನ್ನಡಿಯೊಳಗಿನ ಗಂಟು ಅಂತ ನಾವ್ ಏನ್ ಮಾತಾಡ್ತೀವಲ್ಲ, ಅದು ಇವತ್ತು ನಮ್ ಕಣ್ಣೆದುರಿಗದೆ, ನಮ್ ಎದುರಿಗೆ ಐತಿ. ಮಹಾರಾಷ್ಟ್ರ ಗವರ್ಮೆಂಟ್ ಎಷ್ಟೋ ಕೊಂಡು ಪ್ಲೀಗಳನ್ನ ಸುಪ್ರೀಂ ಕೋರ್ಟ್ ಎದುರಿಗೆ ಹಾಕಿದೆ. OBCಗೆ ಕೊಡ್ಬೇಕು ಅಂತ ಕೋರ್ಟ್ ಹೇಳಿರೋದು ಒಂದೇ, ದೇರ್ ಇಸ್ ನೋ ಎಂಪಿರಿಕಲ್ ಡೇಟಾ ಟು ಗಿವ್ ಎನಿ ರಿಸರ್ವೇಶನ್. ಅಂದ್ರೆ ನಿಮ್ ಹತ್ರ ಡೇಟಾ ತೋರಿಸ್ರಿ, ನನಗೆ ಏನಾದ್ರೂ ಎಂಪೆರಿಕಲ್ ಡೇಟಾ, ಇಷ್ಟಿಷ್ಟು ಜನ ಅದಾರಂತೆ, ಅದ್ರ ಮೇಲೆ ನೀವು ನಮ್ಗೆ OBC ಕೋಟಾ ಕೊಡ್ರಿ ಅಂತ ಹೇಳ್ತಾರೆ. ನಮ್ಮ ಹತ್ರ ಏನದ ಅಂತದ್ದು? ಯಾವ್ದೋ ಕಾಲದಾಗ ಮಾಡಿರುವಂತ ಒಂದು ಡೇಟಾ ಇಟ್ಕೊಂಡು ಅದೇ ಜನಸಂಖ್ಯೆ, ಈಗ ಎಷ್ಟೋ ಜನ ಹೇಳಿದ್ರು ಬರೇ 5 ಲಕ್ಷ ಹೆಚ್ಚಾಗ್ಯದ, ಬರೇ 10 ಲಕ್ಷ ಹೆಚ್ಚಾಗ್ಯದ. ಇವತ್ತಿನ ಟೈಮಿಗೆ ನಾವು ಕಂಪೇರ್ ಮಾಡಿದ್ರೆ, 20 ವರ್ಷದ ಹಿಂದಿನಿಂದ ಇವತ್ತಿಗೆ ಕಂಪೇರ್ ಮಾಡಿದ್ರೆ, ಆ ಎಲ್ಲಾ ಕ್ರಿಮಿ ಲೇಯರ್ ಅಥವಾ ಬಲಿಷ್ಠ ಜಾತಿಗಳ
ಹೆಚ್ಚಿನ ಜನಸಂಖ್ಯೆ ದೇಶದ ಹೊರಗದಾರ ಅಥವಾ ಬೇರೆ ರಾಜ್ಯಗಳೊಳಗದಾರ. ಎಲ್ಲಾ ಈಗ ಅಬ್ರಾಡ್ ಹೋದ್ರೊಳಗನು ನೀವು ನೋಡಿದ್ರೆ ಕ್ರೀಮಿ ಲೇಯರ್ ಕಮ್ಯುನಿಟಿ ಅವರು ಹೆಚ್ಚಿಗಿರ್ತಾರ. ಅದ್ ಎಲ್ಲಾನು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ. ಅದ್ ಬಿಟ್ಟು ಬರೀ ನಾವು ನೋಡೀವಿ ಅಂತಂದ್ರೆ ಓಕೆ ನಿಮ್ಗೆ ಫ್ಲಾ ಆಯ್ತಾ, ಇದು ಕೌಂಟ್ ಮಾಡಿದ್ರೊಳಗೆ ಈಗ ಕ್ಯಾಲ್ಕುಲೇಷನ್ ಪ್ರಕಾರ 1,30,000 ಜನನೋ ಎಷ್ಟೋ ಜನ ನಾವು ಜಾತಿಯನ್ನ ರಿವೀಲ್ ಮಾಡೋದಿಲ್ಲ, ಹೇಳೋದಿಲ್ಲ ಅಂತ ಹೇಳಿದ್ರು. ಅಂತವ್ರನ್ನು ತೆಗೆದ್ರೆ, ನಾನ್ ಅವೈಲೇಬಲ್ ಇರುವಂತವ್ರನ್ನ ತೆಗೆದ್ರೆ, ನಮ್ ಮನೆಗ್ ಬಂದೇ ಇಲ್ಲ ಅನ್ನೋಂಥವ್ರನ್ನ ತೆಗೆದ್ರೆ, ಇದಕ್ಕೆಲ್ಲ ರೆಕ್ಟಿಫೈ ಮಾಡುವಂತ ಪ್ರಯತ್ನ ಆಗ್ಬೇಕು. ಅದಕ್ಕೇನಾದ್ರೂ ಸರಿಯಾದ ದಾರಿ ಇದ್ರೆ ರಿಪೇರಿ ಮಾಡೋ ಕೆಲಸ ಆಗ್ಬೇಕು, ಕಂಪ್ಲೀಟ್ ಆಗಿ ಹೊಸಾದ್ ಮಾಡೋದಲ್ಲ.